ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿಯ ಮೈತ್ರಿಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಎಚ್ ಡಿ ಕುಮಾರಸ್ವಾಮಿ ಅವರ ಹಿಂದಿನ ಸರ್ಕಾರ ನಡೆಸಿದಾಗ ಬಿ ಜೆ ಪಿ ಮತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕೆಲಸ ಮಾಡಿರೋದು ಬಿ ಜೆ ಪಿಯವ್ರಿಗೂ ಸಂತೋಷ ತಂದಿದೆ, ಎಚ್ ಡಿ ಕುಮಾರಸ್ವಾಮಿಗಳಿಗೂ ಸಂತೋಷ ತಂದಿದೆ. ಮನಸ್ಸು ತೃಪ್ತಿಯಾಗಿದೆ ಇವರಿಗೆ ಕುಮಾರಸ್ವಾಮಿಗೆ. ಬಿ ಜೆ ಪಿ ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಆದರೆ ಕಾಂಗ್ರೆಸ್ ಜೊತೆ ಮಾಡಿದ್ದು ನನಗೆ ಹಿಡಿಸಿಲ್ಲ. ಮತ್ತು ಅವರ ನಡವಳಿಕೆ ಸರಿ ಇಲ್ಲ ಕಾಂಗ್ರೆಸ್ನವರು ಅಂತೇಳಿ ಅವರು ತುಂಬ ಇದಾಗಿದ್ದರು. ಆದರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಇದರಲ್ಲಿ ಒಂದು ಸಣ್ಣ ತಪ್ಪಾಗಿ ಅದು ಅವರ ಸಂಬಂಧ ಮುರಿದು ಬಿದ್ದ ತಕ್ಷಣ ಏನೆಲ್ಲ ಆಯಿತು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಆದರೆ ಅವ್ರ ಕಾಲದಲ್ಲಿ ಸರ್ಕಾರ ಜನರಿಗೆ ಮಾಡಿದಂಥ ಅನುಕೂಲ ಭಾಳ ಚೆನ್ನಾಗಿತ್ತು. ಮತ್ತು ಇವರು ಯಾರು ಆವಾಗ ಒಳ್ಳೊಳ್ಳೆ ಪ್ರೋಗ್ರಾಮ್, ಲಾಟ್ರಿ ಬಂದಾಗಿತ್ತು, ಮತ್ತು ಏನೋ ಸಾರಾಯಿ ಬಂದ್ ಮಾಡಿದರು ಯಡಿಯೂರಪ್ಪನ ಜೊತೆ ಇದರಲ್ಲಿ ಹೊಂದಾವಣಿಕೆಯಲ್ಲಿ. ಮತ್ತು ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಭಾಳ ಉತ್ತೇಜಕವಾಗಿ ನಡೆದಿತ್ತು. ಮತ್ತು ದೇಶದಲ್ಲಿ ಮತ್ತು ಸಮಗ್ರತೆ, ಇವರ ಒಳ್ಳೆಯ ಆಡಳಿತ ಚೆನ್ನಾಗಿದೆ ಅನ್ನೋ ಮಟ್ಟಕ್ಕೆ ಗುಜರಾತ್ನಲ್ಲಿದ್ದ ಮುಖ್ಯಮಂತ್ರಿ ಮೋದಿಯವರು ಕೂಡ ಅವರು ಇದನ್ನು ಮಾಡಿದ್ರು ಅಂತ ಗೊತ್ತಾಗ್ತಾಯಿದೆ. ಈಗ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಮತ್ತೆ ಮುಂದಿನ ಇದಕ್ಕೆ ಸಂಬಂಧ ಬೆಳೆಸೋದಕ್ಕೆ ಶುರು ಮಾಡಿದ್ದಾರೆ, ಹೊಂದಾವಣಿಕೆ ಮಾಡೋದಕ್ಕೆ. ಇಬ್ಬರು ಹೊಂದಾವಣಿಕೆಯಲ್ಲಿ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ. ಅದರಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಲೀಡರ್ಗಳಿಗೆ ಹೇಳಿದ್ದಾರಂತೆ, ಕುಮಾರಸ್ವಾಮಿ ಜೊತೆ ಬಾಂಧವ್ಯನಿಗೆ ಚೆನ್ನಾಗಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೆ ನೀವು ಅವ್ರನ್ನ ವಿರೋಧ ಮಾಡ್ಕೊಳ್ಬೇಡಿ ಅಂತ. ಹಾಗಾಗಿ ಎಲ್ಲರೂ ಮುಗಿಲು ಬಿಟ್ಟಿದ್ದಾರೆ. ಮೊನ್ನೆ ಅವರ ಬರ್ಡೇಗೆ ಇಡೀ ದೇಶದಾದ್ಯಂತ ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಕೂಡ ಅವರಿಗೆ ವಿಶ್ ಮಾಡಿ ಎಲ್ಲ ತುಂಬ ಇದನ್ನು ಮಾಡಿ ಅದ್ದೂರಿ ಸ್ವಾಗತ ಮಾಡಿದ್ರು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀನಿ ಮತ್ತು ತಿಳ್ಕೊಂಡಿದ್ದೆ. ಮತ್ತು ಈಗ ಇನ್ನೊಂದೇನಪ್ಪ ಅಂತಂದರೆ, ಈಗ ಮುಂದಿನ 28ರ ಎಲೆಕ್ಷನ್ಗೆ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಬೇಕು ಅಂತ JDSಯಿಂದ ಆಫರ್ ಬಂದಿದೆ. ಆದರೆ ಅವರು ಹೇಳ್ತಾ ಇರೋದು ಒಂದೇ ಒಂದು, ಅಮಿತ್ ಶಾ, ನೀವು ಒಂದು ವೇಳೆ ನಮ್ಮ BJPಗೆ ನಿಮ್ಮ JDSನೀಗ ಮಿಲನ ಮಾಡಿಬಿಟ್ರೆ, ಮಿಲನ ಆದರೆ ನಿಮ್ಮನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡೋದ್ರಲ್ಲಿ ಸಂಶಯವಿಲ್ಲ ಅಂತ ಇವರು ಹೇಳಿದರು ಅಂತ ಅಮಿತ್ ಶಾ ಅಂತ ಬಲ್ಲ ಮೂಲಗಳು ತಿಳಿಸ್ತಾ ಇದ್ದಾವೆ. ಆದರೆ ಇವರು ಕುಮಾರಸ್ವಾಮಿಯವರ ತಂದೆ HD ದೇವೇಗೌಡರು ಅದಕ್ಕೆ ಒಲವು ಕೊಟ್ಟಿಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಮಿಲನ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ಹಂಗಂತ ಅನ್ಕೋತೀನಿ. ಕಾರಣ ಏನಪ್ಪ ಹಂಗಂತಂದರೆ, ಅವರು ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋದೇ ದೇವೇಗೌಡರ ಛಲ. ಅಲ್ಲಿ JDU ನಿತೀಶ್ ಕುಮಾರ್ ಯಾವ ರೀತಿ ಉಳಿಸ್ಕೊಂಡು 20 ವರ್ಷ ಅವ್ರು ಯಾವ ರೀತಿ ರಾಜ್ಯಭಾರ ಮಾಡವ್ರೆ, ಆ ರೀತಿ ನಾನು ರಾಜ್ಯಭಾರ ಮಾಡಬೇಕು ಅನ್ನೋದು ದೇವೇಗೌಡರ ಮನಸ್ಸಿಗೆ ಈಗ ಬಂದ್ಬಿಟ್ಟಿದೆ. ಹೌದು, ನಾನು ಹಿಂದೆ ತಪ್ಪು ಮಾಡಿದೆ, ಇನ್ನು ಮುಂದೆ ನಾನು ತಪ್ಪು ಮಾಡೋದು ಬೇಡ ಹಂಗಂತೇಳಿ ಈಗ ಇವ್ರನಿಗ ನರೇಂದ್ರ ಮೋದಿ ಅವ್ರನಿಗ ಅಪ್ರಿಷಿಯೇಟ್ ಮಾಡಿಕೊಂಡು ಅವ್ರ ಸರ್ಕಾರನಿಗ ಹೊಗಳ್ಕೊಂಡು ದೇವೇಗೌಡರು ಇದ್ದಾರೆ. ಹೌದು, ಹಿಂದೆನೇ ಈ ಕೆಲಸ ಮಾಡಿದರೆ ಅವ್ರನಿಗ ಹೊಗಳಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಿದ್ರೆ ಇವರು ಇನ್ನೂ ಎಷ್ಟು ಹೆಚ್ಚಿಗೆ ಬೆಳಿಬೋದಾಗಿತ್ತಲ್ಲ. ಇವಾಗೇನು 19 ಸೀಟು, ಆವಾಗ ಇನ್ನೂ 50% ಸೀಟ್ನಿಗೆ ತಗೊಂಡು ಫೈಟ್ ಮಾಡ್ಬೋದಾಗಿತ್ತು. ಉತ್ತರ ಕರ್ನಾಟಕದಲ್ಲೂ ಕೂಡ ಅವ್ರಿಗೆ ಬೇಸಿತ್ತು. ಈಗ ಅದನ್ನೀಗ ಮಾಡೋದಕ್ಕೆ ಕುಮಾರಸ್ವಾಮಿ ಹೊರಟಿದ್ದಾರೆ. ಅದರಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ
ಪಕ್ಷ ಸಂಘಟನೆಯ ಸುಮಾರು ಕ್ಷೇತ್ರಗಳೀಗ ರೌಂಡ್ ಹಾಕ್ಕೊಂಡು ಭಾಷಣ ಮಾಡಿಕೊಂಡು ಬಂದಿದ್ದಾರೆ. ನೋಡಬೇಕು, ಇದು ಕಾದು ನೋಡಬೇಕಾಗಿದೆ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಈಗಿನ ಸಿಚುವೇಶನ್ ಪ್ರಕಾರ ಇವರ ಸಂಬಂಧ ಮತ್ತು ಇವರ ಒಡಂಬಡಿಕೆ ಮಾತುಕತೆ ಸರಿಯಾದ ರೀತಿಯಲ್ಲಿ ನಡೆದರೆ ಕುಮಾರಸ್ವಾಮಿಯವರು ಮುಂದಿನ ಮುಖ್ಯಮಂತ್ರಿ ಕೂಡ ಆಗ್ಬೋದು. ಆದರೆ ಆ ಥರ ಬಿಟ್ಟರೆ ಅವರು ಇದನ್ನೀಗ ಅವರೇ ಹಾಳು ಮಾಡ್ಕೋತಾರೆ. ಇಲ್ಲಿ ರಾಜಕೀಯ ಶುರು ಮಾಡ್ಕೊತಾರೆ ಒಬ್ರಿಗೊಬ್ರು, ನನ್ನ ಗುಂಪು ನಿನ್ನ ಗುಂಪು, ನನ್ನ ಗುಂಪು ನಿನ್ನ ಗುಂಪು ಅಂತ. ಇದನ್ನೆಲ್ಲ ಮೈ ಮರೆತು ಯಾವುದೂ ಇಲ್ಲ, ಎಲ್ಲ ಎರಡು ಒಂದೇ ಗುಂಪು, ಎಲ್ಲದಕ್ಕೂ ನಾವು ನಾಯಕರಾಗೋಣ, ನಾವೆಲ್ಲ ಒಟ್ಟಿಗೆ ಹೋಗೋಣ ಹಂಗಂತೇಳಿ BJP ಜೊತೆ ಸಹಭಾಗಿತ್ವದಿಂದ ಹೋದರೆ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಹೊಸ ಸುದ್ದಿ ಶುರುವಾಗಿದೆ. ಸೋಮಣ್ಣವ್ರನ್ನೀಗ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಸೋಮಣ್ಣವ್ರ ಅಧ್ಯಕ್ಷರು ಮಾಡಿಬಿಟ್ಟು BJPನಲ್ಲಿ ಅವ್ರನ್ನೀಗ ಯಾರು ಅತೃಪ್ತ ನಾಯಕರುಗಳು ಎಲ್ಲ ಹೋಗಿ ಭೇಟಿಯಾಗಿದ್ದಾರೆ. ಯಾರನ್ನ? ಕುಮಾರಸ್ವಾಮಿನೀಗ ಅತೃಪ್ತ ನಾಯಕರು ಭೇಟಿಯಾಗಿದ್ದರಿಂದ ಕುಮಾರಸ್ವಾಮಿಗೆ ಸೋಮಣ್ಣನ ಜೊತೆ ಒಡಂಬಡಿಕೆ ಮತ್ತು ಅವರ ಒಡನಾಟ ತುಂಬ ಚೆನ್ನಾಗಿದೆ ಹಂಗಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಏನು ಮಾಡ್ತಾಯಿದ್ದಾರೆ, ಈಗ ವಿಜೇಂದ್ರ ಗುಂಪು ಇವ್ರ ಮೇಲೆ ಸಿಟ್ಟನೀಗ ಕಾಡ್ತಾ ಇದೆ. ಇಲ್ಲಿ ಏನಾದ್ರೂ ಒಂದು ವೇಳೆ ವಿಜೇಂದ್ರ ಗುಂಪಿನಿಗ ಟಚ್ ಮಾಡಿದ್ದಿ ಆದರೆ ಕುಮಾರಸ್ವಾಮಿ ಅವ್ರ ಗೌರವನಿಗ ಅವರೇ ಕಳ್ಕೊಳ್ತಾರೆ ಅನ್ನೋ ಮಟ್ಟಕ್ಕೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಕಾರಣ ಏನಪ್ಪ ಹಂಗಂದರೆ, ಇವರು RSS ಮೂಲದಿಂದ ಬಂದಿರತಕ್ಕಂಥವ್ರು. ಯಾರು? ವಿಜೇಂದ್ರ ಅವರು. ಇವರು ಯಾರೋ ಮಧ್ಯ ಒಂದಲ್ಲ ಅಂತ 3 ಪಾರ್ಟಿನಿಗ ದಾಟ್ಕೊಂಡು ಕುಣ್ಕೊಂಡು ಓಡ ಬಂದಿರತಕ್ಕಂಥ ಈ ಸೋಮಣ್ಣವ್ರಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಅಧ್ಯಕ್ಷಗಿರಿನಿಗ ಹೇಳಿ? ಹಂಗಾಗಿ ಅಧ್ಯಕ್ಷಗಿರಿ ಕೊಡೋಕ್ಕಾಗಲ್ಲ. ಯಾವುದಾದ್ರು ಸಣ್ಣ ಪುಟ್ಟ ಪೋಸ್ಟ್ಗಳಿದ್ರೆ ಕೊಡ್ಬೋದು. ಅಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಮಾಡಿನೂ ಕೂಡ ಸೋಮಣ್ಣ ಆಸೆ ಬೀಳ್ತಾರೆ ಹೆಂಗಂತಂದರೆ, ಯಾಕೆ ಒಂದೇ ಸತಿ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿ ಸೋಮಣ್ಣವರೇ, ತುಂಬ ಚೆನ್ನಾಗಿರುತ್ತೆ. ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ರೆ ನಾನು ನಿಮ್ಮ ಪಕ್ಷಕ್ಕೆ ನಾನು ಕೆಲಸ ಮಾಡ್ತೀನಿ ಹಿಂಗಂತ ಹೇಳಿ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನಿಮಗೆ ನಮ್ಮ ಪಕ್ಷ ಅಂತ ಬಂದಿಲ್ಲ ಇನ್ನೂ ಕೂಡ ನೀವು ನನ್ನನ್ನು ಅಧ್ಯಕ್ಷರು ಮಾಡಿ ಹಿಂಗಂತಂದರೆ ಏನಾಯಿತು? ನಿಮ್ಮನ್ನ ಅಧ್ಯಕ್ಷರು ಮಾಡೋದಕ್ಕೆ ಹೇಳಿ ಕೇಳಿ ಮಾಡೋದಲ್ಲ, ಅದು ಭಾವನೆಯಾಗಿ ಬರಬೇಕು. ಅದು ಆವಾಗಲೇ ಅದರದ್ದು ಇದಿರುತ್ತೆ. ಯಾವಾಗಲೇ ಏನು 2 ಸತಿ 2 MLA ಸೋತ್ಬಿಟ್ಟೆ ನಾನು ಸಿದ್ದರಾಮಯ್ಯನ ಎದುರಿಗೆ ಮತ್ತು ಚಾಮರಾಜನಗರಲ್ಲಿ ಸೋತ್ಬಿಟ್ಟೆ ಅಂತಂದ್ಬಿಟ್ಟು ಕುಣಿತಾ ಇದ್ರಿ, ನಾನು ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ. ನಿಮ್ಗೆ ಇನ್ನೂ ಕಾಂಗ್ರೆಸ್ ಹುಚ್ಚಿದೆ ರೀ ಸೋಮಣ್ಣವರೇ. ನಿಮಗೆ ಆ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಗೀಳಿದೆ, ಆ ಗೀಳಿಂದ ಈಚೆ ಬರಬೇಕು ನೀವು. ಆವಾಗ ನಿಮ್ಮನ್ನು BJPಯವರು ಹೆಚ್ಚಿಗೆ ಒಪ್ಕೋತಾರೆ. ನಿಮ್ಗೆ ಕೊಟ್ಟಿರೋ ಪೋಸ್ಟ್ ಯಾವುದು? ಈಗ ರೈಲ್ವೆ ಖಾತೆ ಮಿನಿಸ್ಟ್ರ್ ಆಗಿದ್ದೀರಾ, ಮಾಡಿ ಇನ್ನೂ 2-3 ವರ್ಷ ಇದೆ ಕೆಲಸ ಮಾಡೋದಕ್ಕೆ. ಇನ್ನೂ 2 ವರ್ಷ ತುಂಬಲೇ ಇಲ್ಲ, ಆಗಲೇ ಕುಣಿತೀರಲ್ಲಪ್ಪ ಅಧ್ಯಕ್ಷನ್ ಮಾಡುವಂತ. ಯಾಕೆ ಮಂತ್ರಿ ಪದವಿ ಚೆನ್ನಾಗಿಲ್ವಾ? ಸಾಲಲ್ವ ಅದು ಬರೋ ಕಮಿಷನ್ಗಳು? ನೀವೆಲ್ಲ ಸಂಪಾದನೆಗೆ ತಾನೇ ನೀವೆಲ್ಲ ಹೋಗೋದು. ಇನ್ನೇನಕ್ಕೆ ಹೋಗಿದ್ದೀರಾ ನೀವು? ಸಂಪಾದನೆ ಆಗಬೇಕು. ಏನು 106 ಕೋಟಿ ಮಾಡಿಬಿಟ್ಟು ಏನು ಹೊತ್ಕೊಂಡು ಹೋಗ್ತಾರೆ ನೀವು? ನಮ್ಮೂರಲ್ಲಿ ಒಬ್ಬ ಇದ್ದ ಕೌನ್ಸಿಲರ್ ಸೋಮಶೇಖರ್ ಅಂತ, ಸುಮಾರು ಅವನು 100 ಕೋಟಿ ಮೇಲಿಟ್ಟಿದ್ರು. ಅವ್ನು ತಗೊಂಡೋಗಿ ನಮ್ಮ ಲಿಂಗಾಯತರ ಮಶಾನದಲ್ಲಿ ಅವ್ನ ಜಮೀನಿತ್ತು, ತೋಟ ಇತ್ತು, ಅವನದೇ ಆದ ಸಾಕಷ್ಟು ಜಮೀನಿತ್ತು. ಆ ಜಮೀನಲ್ಲಿ ಅವನಿಗೆ ಮಣ್ಣಲ್ಲಿ ಹೂಡೋಕ್ಕೆ ಬಿಡಲಿಲ್ಲ ಅವ್ರ ಮಕ್ಕಳೇ. ಅವ್ರು ತಗೊಂಡೋಗ್ಬಿಟ್ಟು ಬ್ರಾಹ್ಮಣರ ಮಶಾನದಲ್ಲಿ ತಗೊಂಡೋಗಿ ಸುಟ್ಟಾಕ್ಬಿಟ್ರು. ಏನಾಯಿತು ನಿಮ್ಮ ವ್ಯಾಲ್ಯೂ? ಹಂಗೆ. ಅದರಿಂದ ದುಡ್ಡೆಲ್ಲ ಮುಖ್ಯ. ನಿಮ್ಮ ವಯೋಮಿತಿ ಇಷ್ಟಿರಬೇಕು, ನಾನು ಹಿಂಗಿರಬೇಕು ಅನ್ನೋದನ್ನ ಜನರಿಗೆ ಒಂಚೂರು ನೀವು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ರೆ ಸೋಮಣ್ಣವರೇ ತುಂಬ ಒಳ್ಳೆಯದು. ನೀವು ಇಲ್ಲದ್ದೆಲ್ಲ ಮಾಡಿ ಇದೇನು ಇದ್ದಿದ್ದನ್ನು ಕಳ್ಕೊಂಡಂತೆ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಸೋಮಣ್ಣವರೇ. ಸುಮ್ಮನೆ ಇದ್ಬಿಡಿ ನೀವು. 2-3 ವರ್ಷ ಯಾವುದೇ ಆದ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ರಾಜಕೀಯ ಮಾಡೋದ್ರಿಂದ ನಿಮ್ಮ ಏಳಿಗೆಗೆ ಬರಲ್ಲ. ಹಂಗೆ ಮಾಡಿಕೊಂಡು ನಿಮ್ಮ ಶಿಷ್ಯ ಲಕ್ಷ್ಮೀನಾರಾಯಣ ನೋಡಿ, ಎತ್ತಗೂ ಇಲ್ಲ, ಈ ಕಡೆಗೂ ಇಲ್ಲ, ಆ ಕಡೆಗೂ ಇಲ್ಲ, ಹಂಗೆ ಕೂತಿದ್ದಾರಲ್ಲ, ಹಂಗಾಗತ್ತೆ. ಲಕ್ಷ್ಮೀನಾರಾಯಣ ಎಲ್ಲೋದ? ನಾಪತ್ತೆ. ಈಗ ಕಳೆದೋಗ್ಬಿಟ್ಟವ್ರೆ. ವಿಜಯನಗರದ ಇದು ಚಾಮರಾಜಪೇಟೆ ಸೀಟ್ ಕೊಟ್ಟರೆ ಅದ ಗೆಲ್ಸೋಕ್ಕಾಗಲಿಲ್ಲ. ಮತ್ತು ಹಳೆಯ ಕಾರ್ಯಕರ್ತನಿಗೆ ಭೇಟಿಯಾಗಲಿಲ್ಲ, ನನ್ನನ್ನೇ ಭೇಟಿಯಾಗಲಿಲ್ಲ ಅವರು. ಅರ್ಥ ಆಯ್ತಾ? ಇದರಿಂದ ಈ ಥರ ರಾಜಕೀಯ ಮಾಡೋದ್ರಿಂದ ನಿಮ್ಮ ಶ್ರೇಯಸ್ಸು ಕಾಂಗ್ರೆಸ್ಗೂ ಕೊಡುತ್ತೆ ಅಂತಲ್ಲ,
ಕಾಂಗ್ರೆಸ್ ಏನೂ ಇಲ್ಲ, ಮುಂದಿನ ದಿನಗಳಲ್ಲಿ ಸರ್ವನಾಶ ಆಗೋಗ್ಬಿಡುತ್ತೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ಗ್ಯಾರಂಟಿ. ಇನ್ನು 3 ರಾಜ್ಯಗಳಲ್ಲಿ ಇನ್ನು ಇರೋದು ಹೋಗ್ಬಿಡುತ್ತೆ. ನೋಡಿದ್ರಲ್ವ, ಬಿಹಾರಲ್ಲಿ ಆಯ್ತಲ್ಲ, 19 ಸೀಟ್ ಇದ್ದಿದ್ದು ಈಗ 3 ಸೀಟ್ಗೋ 4 ಸೀಟ್ಗೋ ಬಂದವ್ರೆ. ಬಿಹಾರದ ಕಥೆ ಆಗುತ್ತೆ ಅದು. ನೆಕ್ಸ್ಟ್ ಕರ್ನಾಟಕದಲ್ಲೂ ಹಂಗೆ ಆಗೋದು. ಅರ್ಥ ಆಯ್ತಾ? ನೀವು ಹೇಳಿದ ರೀತಿಯೆಲ್ಲ ಆಗೋದಿಲ್ಲ ಇವರೇ. ಎಚ್ ಡಿ ಕುಮಾರಸ್ವಾಮಿ ಅವರು ಅಷ್ಟೇ, ತುಂಬ ದುಡುಕಿನ ನಿರ್ಧಾರಗಳು ಮಾಡಿದೆ. ತುಂಬ ತಾಳ್ಮೆಯಿಂದ ಈಗ ಹೆಂಗೆ ಹೋಗ್ತಾ ಇದ್ದೀರಾ ಹಂಗೆ ಹೋಗಿ. ನೀವು ಮಾಡ್ತಕ್ಕಂಥ ಮತ್ತು ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಮತ್ತು ಹೈದರಾಬಾದ್ ಕಾರ್ಖಾನೆ ಎರಡಕ್ಕೂ ಕೈ ಹಾಕಿದ್ದೀರಾ. ತುಂಬ ಚೆನ್ನಾಗಿದೆ. ಅವನಿಗೆ ಈ ಸೌತಲ್ಲಿ ಅದು ಇಂಪ್ರೂವ್ಮೆಂಟ್ಸ್ ಆಗಿ 2 ವರ್ಷದಲ್ಲಿ ನಿಮ್ಮ ಹೆಸರು ಹೆಚ್ಚಿಗೆ ಬೆಳೆತು ಅಂತಂದರೆ ನೀವು ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗೋದ್ರಲ್ಲಿ ತಪ್ಪೇನೂ ಅಲ್ಲ. ಆದ್ದರಿಂದ ತಾವು ಎಚ್ ಡಿ ಕುಮಾರಸ್ವಾಮಿ ಅವರು ಹೆಚ್ಚು ಈಗಿರ್ತಕ್ಕಂಥ ಖಾತೆಯ ಬಗ್ಗೆ ಅದರ ಬಗ್ಗೆ ಕೆಲಸ ಮಾಡಿ ಅದನ್ನೀಗ ಪ್ರೂವ್ ಮಾಡಿ ನಮ್ಮ ಮೋದಿಯವರ ಕಣ್ಣಿಗೆ ಬಿದ್ದರೆ ಸರಿಯಾಗಿ, ಮತ್ತು ಅಮಿತ್ ಶಾ ಕಣ್ಣಿಗೆ ಬಿದ್ದರೆ ನೀವು ಮಾಡ್ತಕ್ಕಂಥ ಕೆಲಸ ಸರಿಯಾಗಿದೆ ಅಂಥೇಳಿ ನಿಮ್ಮನ್ನು ಒಳ್ಳೆ ದಾರಿ ಸುಗಮವಾಗಿ ಕರ್ಕೊಂಡು ಹೋಗ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ಮುಂದೆ ನಾನು ನಿಮ್ಗೆ ಹೇಳೋದು ಇಷ್ಟೇ. ನನ್ನ ಈ ವಿಡಿಯೋನಿಗ ಏನಾರು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಯ್ತಾ?